ವಿಪುಲವಾಗಿ ಪ್ರತಿಭಟನೆಗಳು, ಜಾಲತಾಣದಲ್ಲಿ ಅಭಿಯಾನಗಳೆಲ್ಲ ಆಗಿತ್ತು. ಆಗ ಯಾರೂ ಇದರ ಬಗ್ಗೆ ಹೆಚ್ಚು ಗಮನ ವಹಿಸಲಿಲ್ಲ. ಆಗಲೇ ಚೇಂಜ್ ಮಾಡ್ತಿದ್ರೆ ಇಷ್ಟು ದೊಡ್ಡ ಇದಾಗ್ತಿಲ್ಲ. ನೀವು ಸಪೋರ್ಟ್ ಮಾಡಿದ್ರಿ ಅವ್ರ ಕಾರ್ಯ, ನೀವು ಅವಾಗ ಪೊಲೀಸ್ ಕಮಿಷನರ್ ಇದಕ್ಕೆ ನೀವು ಸಪೋರ್ಟ್ ಮಾಡಿದ್ರಿ, ಕರೆಕ್ಟ್ ಟೈಮ್ ಮಾಡ್ತಾ ಇದ್ದಾರೆ ಹಾಗೆ ಅಂತ ಅಂದ್ಬಿಟ್ಟು. ಅವಾಗ ಕಾಲ್ ಎತ್ತಿದಾಗ ಯಾರನ್ನು ತರಬೇಕು, ಯಾರನ್ನು ತೆಗಿಬೇಕು, ಏನು ವಿಚಾರ ಎಲ್ಲವೂ ಕೂಡ ಸರ್ಕಾರ ತೀರ್ಮಾನ ಮಾಡ್ತದೆ. ನಾನು ಸರ್ಕಾರ ಅಲ್ಲ, ನಾನು ಪ್ರತಿಪಕ್ಷದ ಮಿತ್ರ. ಸ್ಪೀಕರ್ ಇಸ್ ಆಲ್ವೇಸ್ ದಿ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಯಾವಾಗ ಕೆಲವೊಂದು ವಿಚಾರದಲ್ಲಿ ಮರ್ಡರ್ ಕೇಸ್ ಇರಲಿ, ಇನ್ನೊಂದು ಕೇಸ್ ಇರಲಿ, ಡ್ರಗ್ ಕೇಸ್ ಇರಲಿ, ಅದನ್ನು ಪತ್ತೆ ಹಚ್ಚಿಕೊಂಡು ಕೆಲಸ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ. ನಮ್ಮ ಕೋಟೆಕಾರ್ನಲ್ಲಿ ಬಹುಶಃ ಇವತ್ತು ಬ್ಯಾಂಕ್ ದೊರಾಡದಾಗ ಹೋಗಿ ಎಲ್ಲ ಆರೋಪಿಗಳು ಮತ್ತು ಒಂದು ವೀಕಲ್ಲಿ ಅರೆಸ್ಟ್ ಮಾಡಿಕೊಂಡು ಕಠಿಣ ಕ್ರಮ ತಗೊಂಡಿದ್ದಾರೆ. ದೊಡ್ಡ ಮಟ್ಟದ ಇಡೀ ರಾಜ್ಯದಲ್ಲಿ ಬೆಚ್ಚುವ ಡ್ರಗ್ ಕೇಸನ್ನು ಬೆಂಗಳೂರಿನ ಪೊಲೀಸ್ ಹಿಡಿಲಾಗ ನಮ್ಮ ಜಿಲ್ಲೆ ಪೊಲೀಸ್ ಹೋಗಿ ಹಿಡಿದಿದ್ದಾರೆ. ಆಗ ನಾವು ಈ ಉತ್ತಮವಾದ ಕೆಲಸ ಮಾಡೋಕೆ ನಾವು ಮೆಚ್ಚಲೇಬೇಕಲ್ಲ. ಅದೇ ನಾವು ಅದನ್ನು ನಾನು ಹೇಳಿದಿಷ್ಟೇ, ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ಹಂತದಲ್ಲಿ ಅವರ ಕೆಲಸ ಆಗಿದ್ದಾರೆ. ಎಲ್ಲ ಆರೋಪಿಗಳು ಯಾವ ಆರೋಪಿಗಳು ಕೂಡ ಪತ್ತೆ ಹಚ್ಚಿದ್ದಾರೆ. ಇದರಲ್ಲಿ ಯಾವ ದರೋಡೆ ಕೂಡ ಸಿಕ್ಕಿಬಿದ್ದಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ. ಅದರಿಂದಲ್ಲ, ಸಾಮಾಜಿಕ ಇದು ಶುಡ್ ಬಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳಿದರೆ, ಸಾಮಾಜಿಕ ಜಾಲದಲ್ಲಿ ಬೇರೆ ವಿಚಾರ ಬರುವಾಗ ಒಬ್ಬೊಂದು ಅಧಿಕಾರಿಗಳು ಒಂದೊಂದು ರೀತಿಯಿಂದ ಯಾಕೆ ಕಾರ್ಯವೈಖರಿ, ಲೆಟ್ ದಿ ಸ್ಟ್ಯಾಂಡರ್ಡ್ ರೂಲ್ಸ್. ಈ ರೀತಿ ಬಂದು ಈ ರೀತಿ ಇಲ್ಲ ಅಂತ ಆಗಿಲ್ಲ. ಅಲ್ಲಲ್ಲ, ವಾಟ್ಸ್ ಐ ಆಮ್ ಸೇಯಿಂಗ್ ಈಸ್, ನಮಗೆ ಪ್ರಾಕ್ಟಿಕಲ್ ಆಗಿ ನೋಡುವ ರೂಲ್ಸ್ ಎಂದು ಗೊತ್ತಿಲ್ಲ. ಪ್ರಾಕ್ಟಿಕಲಿ ನೋಡುವಾಗ ಹಿಂದೆ ಇದ್ದಂಥ 2 ಆಫೀಸರ್ಸ್ ಈ ಬಗ್ಗೆ ತಗೊಂಡಂಥ ಕ್ರಮಗಳು, ಈಗ ತೆಗೊಳ್ಳುವಂಥ ಆಫೀಸ್ ಕ್ರಮದ್ದು ಗಜಗಜದ ವ್ಯತ್ಯಾಸ ಇದೆ ಅಲ್ವಾ? ಅಲ್ಲ, ಅವಾಗೂ ಕೇಸು ಆಗ್ತಾ ಇತ್ತು. ಹೇಟ್ ಸ್ಪೀಚ್ ಬಗ್ಗೆ ಆಯಿತು, ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಮಾಡುವಂತ ಇದಕ್ಕೆ ಅದ್ರ ಮೇಲೂ ಕೇಸ್ ಆದ್ವು. ನೀವಂತ ಇರೋದು ಮೇಲೆ ಆಗದಿರುವಂತನಾ ಹೇಗೆ? ನೋಡಿ, ನಾನು ಈಗಲೇ ಹೇಳಿದ್ದೇನೆ, ಐ ಡೋಂಟ್ ಡೀಟೇಲ್. ಈಗ ನೀವು ಅದರಲ್ಲಿ ಖುಷಿ ಇದ್ದರೆ ಸರಿ ಇದ್ದರೆ ನಮ್ದೇನು ಅಭ್ಯಂತರ ಇಲ್ಲಲ್ಲ. ಅದೇ ನೋಡಿ, ಇದರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಬೇಕಂತ ಚರ್ಚೆ. ನಾನು ಹೇಳ್ದೇನೆ ಇಷ್ಟೆಲ್ಲ. ಹಿಂದಿನ ವ್ಯತ್ಯಾಸಗಳು, ಈಗಿನ ವ್ಯತ್ಯಾಸಗಳು ಭಾಳಷ್ಟು ವ್ಯತ್ಯಾಸ ಇದೆ. ನನಗೆ ಮಾತ್ರ ಅಲ್ಲ, ಈ ರಾಜ್ಯದ ನಮ್ಮ ಜಿಲ್ಲೆ ಪ್ರತಿಯೊಬ್ಬರಿಗೂ ಕೂಡ ಅದರ ಅನುಭವ ಆಗ್ತಾ ಇದೆ. ಫಾರಿನಲ್ಲಿ ಕೂತ್ಕೊಂಡು ಹಾಕಿದಂಥವ್ರು ಕೂಡ ತಂದು ಅರೆಸ್ಟ್ ಮಾಡಿ ಜಾಲತಾಣ ನಿಮ್ಮ ಮುಂದೆ ಬಂದು ನಿಲ್ಲಿಸಿದ್ದಾರೆ. ಇದರಲ್ಲಿ ಅದು ಹೇಳಿಕೋ ತುಂಬ ವಿಚಾರಗಳಿರ್ತದೆ. ಅದರ ಡಿಫ್ರೆನ್ಸ್ ಗೊತ್ತಾಗುವಾಗ ಒಂದೊಂದು ರೀತಿ ಒಂದೊಂದು ಯಾಕೆ ಅಂತೇಳಿ, ವಾಟ್ ಇಸ್ ದ ಪ್ರಾಬ್ಲಮ್ ಅವಾಗ, ಯಾಕೆ ಹೀಗೆ ಹೇಗೆ ಅದನ್ನು ಮಾಡಲ್ ಆಗಿ ತಗೊಂಡು ಲೆಟ್ ಇಟ್ ಬಿ ಮಾಡಲ್ ಟು ಎವ್ರಿವೇರ್ ಅಲ್ಲ ಅಂತ. ಇಲ್ಲ, ಬರೀ ಅದನ್ನೊಂದನ್ನು ತಗೊಳ್ಬಾರ್ದಲ್ಲ. ಇಂಪ್ಲಿಮೆಂಟರಿ ಸ್ಪೀಚ್ ವಿರುದ್ಧ ಏನು ಆ್ಯಕ್ಷನ್ ತಗೊಂಡಿಲ್ಲ. ಈಗ ನೋಡಿ, ಅಬ್ದುಲ್ ರೆಹಮಾನ್ ಮಾಡ್ರಾಗಿ ಎಷ್ಟು ದಿನ ಆಯಿತು, ಪೊಲೀಸರು ಕ್ಲಿಯರ್ ಆಗಿ ಹೇಳಿಲ್ಲ ಏನು ಮೋಟಿವ್ ಯಾಕೆ ಆಗಿತ್ತು ಅಂತ. ಹಿಂದಿನ ಕಮಿಷನರ್ 2 ದಿನದಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಿದ್ರು. 15 ದಿನ ಆದರೂ ಇನ್ನೂ ಹೇಳೇ ಇಲ್ಲ. ರೂಮರ್ಸ್ ಹೇಳಿದ್ವಿ. ಹಾಗಂದಾಗ ನೀವು ಇದನ್ನು ಮಾಡಬಾರ್ದು, ಅಡ್ವೊಕೇಟ್ಸ್ ಇದು ಮಾಡಬಾರ್ದು ಹಾಗನ್ನೋದು ನೀವು ಅಂದ್ರೆ ನೀವು ಸಂವಿಧಾನ ಪೊಸಿಷನ್ ನಲ್ಲಿ ಇರೋದು, ನೀವು ಅದನ್ನ ಕಾಲ್ ಕೊಡೋದು ಅಂದ್ರೆ ಬೇಸಿಕ್ ಸೆಂಟಿಮೆಂಟ್ಸ್ ಬೇರೆ. ಈಗ ಲಾದಲ್ಲಿ ವೆನ್ ದ ಅಕ್ಯೂಸ್ ಆರ್ ನಾಟ್ ಗಿಲ್ಟಿ ಟಿಲ್ ದೇ ಆರ್ ಪ್ರೂವನ್, ಹಾಗಿರ್ಬೇಕಾದ್ರೆ ನೀವು ಸಪೋರ್ಟ್ ಮಾಡಿ ಲಾಯರ್ಸ್ ಬರಬಾರ್ದು. ಹಾಗೆಲ್ಲ ಅಂದಾಗ ಯು ಆರ್ ನಾಟ್ ಗಿವಿಂಗ್ ನೋ ಡೋಂಟ್ ಮಿಸ್ಇಂಟರ್ಪ್ರೇಟ್. ಐ ನೆವರ್ ಸೆಡ್ ಅವ್ರು ಬರಬೇಡಿ ಇವ್ರು ಬರಬೇಡಿ. ಎಲ್ಲರಿಗೆ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತೇನೆ. ನೀವಂದ್ರು ಅಡ್ವೊಕೇಟ್ಸ್ ಇದು ಮಾಡಬಾರ್ದು ಅಂದ್ರೆ ಇಲ್ಲ. ಸಿ, ಆಲ್ ಹ್ಯಾವ್ ಗಾಟ್ ರೆಸ್ಪಾನ್ಸಿಬಿಲಿಟಿ. ಅಕ್ಯೂಸ್ಡ್ಗೆ ನೀವು ಸಪೋರ್ಟ್ ಮಾಡಬಾರ್ದು ಅಂತ ಅನ್ಬೋದು, ನೀವೇ ಹೇಳಿದ್ರಿ. ಈಗ ಹಾಗಾಗಿ ಐ ಸೆಡ್ ದೇರ್ ಇಸ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದೆ. ನಾನೆಲ್ಲ ಎಲ್ಲ ನೋಡಿ, ಈಗ ಮಾಧ್ಯಮದ ನಿಮ್ಮ ಪೊಲಿಟಿಷಿಯನ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ಮಾಧ್ಯಮದಾಗಿ ನಿಮ್ದು ರೆಸ್ಪಾನ್ಸಿಬಿಲಿಟಿ. ಕೋರ್ಟ್ ಅಂತ ಹೇಳಿದ್ರಿ, ಅಡ್ವೊಕೇಟ್ಸ್ ಅಂತ ನಿಮ್ಮ ಮಾತಾಡ್ಬೇಕಾದ್ರೆ ಹೇಳಿದ್ರಿ. ಕೋರ್ಟು ಅಡ್ವೊಕೇಟ್ಸ್ ದೂರ ಇರಬೇಕಂದ್ರೆ ದೂರ ಅಲ್ಲ. ಸಿ, ಐ ಸೆಡ್ ಪ್ರತಿಯೊಂದು ಎಲ್ಲ ಯಾವ್ಯಾವ ವಿಚಾರ ಏನು ವಾಟ್ ಐ ಆಮ್ ಸೇಯಿಂಗ್ ಈಸ್ ಆಲ್ ಹ್ಯಾವ್ ಗಾಟ್ ದಿ ರೆಸ್ಪಾನ್ಸಿಬಿಲಿಟಿ. ಅವರವ್ರ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಅವರವ್ರು ಮಾಡಲಿ. ಇದಕ್ಕೆ ಎವ್ರಿ ಒನ್ ಗ್ಯಾಸ್ ಗಾಟ್, ಬರೇ ರೆಪ್ರೆಸೆಂಟೇಟಿವ್ಸಿಗೆ ಬರೇ ಇರುವಂಥ ಇದಕ್ಕೆ ಮಾತ್ರ ಅಲ್ಲ, ಈ ಸಮಾಜದ ಎಲ್ಲ ವರ್ಗದವರಿಗೆ ಎಲ್ಲ ಹಂತದಲ್ಲಿ ಕೆಲಸ ಮಾಡೋರಿಗೆ ಕೂಡ ಇದು ಎಲ್ಲರ ದೊಡ್ಡ ಮಟ್ಟದ ರೆಸ್ಪಾನ್ಸಿಬಿಲಿಟಿ ಇದೆ. ಅವರವರ ಹಂತದಲ್ಲಿ ನೀವು ಈ ಆರೋಪಿಗಳ ಮೇಲೆ ಅಂದಿದ್ದೀನಿ. ಆರೋಪಿಗಳನ್ನ
ಆರೋಪಿಗಳನ್ನ ಮಾಡಬೇಡಿ, ಸಪೋರ್ಟ್ ಮಾಡಬೇಡಿ, ಅಡ್ವೊಕೇಟ್ಸ್ ಆಗಲಿ ಹಾಗೆ ಹೇಳಿದ್ರಿ ನೀವು. ಅದಕ್ಕಾಗಿ ನಾವು ಇಟ್ ಇಸ್ ಜನರಲ್. ಈಗ ನಾವು ಇದ್ದೇವೆ, ನಾವು ವಾಟ್ ವಿ ಸೇ ಪೊಲಿಟಿಷಿಯನ್, ಎಲ್ಲ ಪೊಲಿಟಿಷಿಯನ್ಸ್ ಇದಿರ್ತಾರ. ಕೆಲವರು ಗೋ ಫಾರ್ ಇರ್ಬೋದು, ಇಲ್ಲ ಅಂತಲ್ಲ. ಅದು ಏನಾಗಿದೆ ಇಲ್ಲಿ ಆರೋಪಿ ಕೂಡ ಇಲ್ಲಿ ಒಂದು ಸ್ಯಾಂಡ್ರ್ ಪಾಲಿಟಿಕ್ಸ್ ಥರ ಇನ್ನೊಂದು, ಅದು ಯಾರು ಕೂಡ ಹೋಗಬಾರ್ದು. ತಪ್ಪು ಯಾರು ಮನಸ್ಸಿ ಯಾರೇ ಇರಲಿ ಅನ್ನೋದೇ ಇರಲಿ. ಈಗ ಇಷ್ಟು ನಮ್ಮ ಬೇರೆ ಬೇರೆ ಸಂಸ್ಥೆಗಳಿದೆ, ಧೈರ್ಯವಾಗಿ ಒಂದು ಹೇಳಬೇಕು, ಅವ್ನು ತಪ್ಪು ಮಾಡಿದಾರೆ ಅವರು ಅಂತೇಳಿ. ವಿ ಶುಡ್ ಡಿಸೋನ್ ದೆಮ್. ನಮ್ಮವರೇ ಆಗಲಿ ನಾವು ಡಿಸೋನ್ ಮಾಡಬೇಕಲ್ಲ. ಅಟ್ಲೀಸ್ಟ್ ಒಂದು ಆದಾಗ ಇದು ಮಾಡಿದ ತಪ್ಪು, ಇದು ಸರಿಯಲ್ಲ, ನಾವು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಒಂದು ಬಹಿರಂಗವಾಗಿ ಜಿಲ್ಲೆಯಲ್ಲಿ ಹೇಳಿ ಕೊಡಬೇಕಲ್ಲ. ಲೀಗಲ್ ಪ್ರೋಸೆಸ್ ಅಲ್ಲ, ಐ ವಾಂಟ್ ಡೋಂಟ್ ಟೆಲ್. ಅದನ್ನು ನೋಡಿ, ಮುಂಚೆ ಹೇಗೆ ಡಿಸೋಲ್ವ್ ಮಾಡಬೇಕು ಅಥವಾ ಬಾಯ್ಕಾಟ್ ಮಾಡಬೇಕಂತ ಅಲ್ಲ ಐ ಡೋಂಟ್ ಟೆಲ್ ದಟ್. ಇವರ ಬಗ್ಗೆ ಮಾತಾಡ್ದಲ್ಲ ಯಾರು ಅಬೌಟ್ ಕೋರ್ಟ್ ಅಡ್ವೊಕೇಟ್ಸ್. ಇಟ್ ಇಸ್ ದೇರ್ ಪ್ರೊಫೆಷನ್. ನಾನು ಕೂಡ ಅಡ್ವೊಕೇಟೆ, ಅದು ಅವ್ರ ಪ್ರೊಫೆಷನ್. ಐ ಸೆಡ್ ಆಲ್ ಆಫ್ ಗಾಟ್ ದಿ ರೆಸ್ಪಾನ್ಸಿಬಿಲಿಟೀಸ್, ಇನ್ಕ್ಲೂಡಿಂಗ್ ನಾಟ್ ಓನ್ಲಿ ರೆಪ್ರೆಸೆಂಟೇಟಿವ್ಸ್ ಮಾತ್ರ ಅಲ್ಲ, ಈ ಸಮಾಜದ ಪ್ರತಿಯೊಂದು ಸಂಘ ಸಂಸ್ಥೆಯವರಿಗೂ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಅವರವರ ಜವಾಬ್ದಾರಿ ಮಾಡಬೇಕು. ಹೇಗೆ ಒಬ್ಬೊಬ್ಬರು ಒಂದೊಂದು ಟೈಪ್ ಇರ್ತದೆ, ಪ್ರತಿಯೊಂದು ಕೂಡ ಅದನ್ನು ಹೇಳಲಿಕ್ಕೆ ಆಗ್ತದ. ಸೊ ಎಲ್ಲರೂ ಜವಾಬ್ದಾರಿ ಇದೆ. ಅಲ್ಲಲ್ಲ, ಹಾಂ, ಹಿಂದೆ ಎಲ್ಲ ಹೇಗಿತ್ತು, ಯಾವುದು ಹಾಂ ವಿವರಣೆ ಅಂತ ಇಲ್ಲ. ಒಬ್ಬೊಬ್ಬರು ನೋಡಿ, ಹಿಂದೆ ಎಲ್ಲ ಕೆಲವೊಮ್ಮೆ ಏನಾಗ್ತದೆ, ಆದರೆ ಒಂದು ರಾಜ್ಯಕ್ಕೆ ಅಂತಿದ್ದರೆ ಅವ್ರನ್ನೋಗಿ ಇದು ಮಾಡ್ತಾರೆ ಪೊಲೀಸ್ ಹತ್ರ. ಈ ರೀತಿ ಯಾವುದೇ ರೀತಿಯ ಸಹಕಾರ ಆಗಬಾರ್ದು. ನೀವು ಅನ್ನೋದಂದ್ರೆ ಆರೋಪಿಗೆ ಯಾರೋ ಬೇರೆ ಯಾರನ್ನೋ ಬಂದು ಸರೆಂಡರ್ ಪಾಲಿಟಿಕ್ಸ್ ಅಂದ್ರೆ ನೋಟಿಸ್ ಮಾಡೋದು. ನನಗಿಂತ ಪೊಲೀಸ್ ನಿಜ ಗೊತ್ತಿದೆ ಅದು ಏನಂತ ಹೇಳಿ ಕೇಳಿದೆ ಅಂತ. ವಾಟ್ ಐ ಆಮ್ ಟೆಲಿಂಗ್ ಈಸ್ ವಿ ನೋ ಒನ್ ಶುಡ್ ಸಪೋರ್ಟ್ ಟು ಎನಿ ಒನ್. ಸರ್, ಈಗ ಈ ಒಂದು ವರ್ಷದ ಹಿಂದೆ ಈ ಹಿಂದಿನ ಪೊಲೀಸ್ ಕಮಿಷನರ್ ವಿರುದ್ಧ ಈ ಒಂದು ಅವರ ವಿರುದ್ಧ ಕೆಲವು ಕಾರ್ಯಚಟುವಟಿಕೆಗಳ ವಿರುದ್ಧ ಬಹಿರಂಗವಾಗಿ ಇವತ್ತು ಎಲ್ಲರ ಜವಾಬ್ದಾರಿ ಇದೆ. ಹೇಳುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಮತ್ತು ಯಾರು ಕೂಡ ಇಂಥದ್ರಲ್ಲಿ ದಯವಿಟ್ಟು ಇಂಥದ್ರಲ್ಲಿ ರಾಜ್ಯಕ್ಕೆ ಮಾಡಲಿಕ್ಕೆ ಯಾರು ಕೂಡ ಇವತ್ತು ಮಾಡಬಾರ್ದು. ಜಿಲ್ಲೆಯ ಜನತೆ ಮತ್ತು ಭವಿಷ್ಯ ಜನಾಂಗ ಮತ್ತು ಇನ್ನು ಹುಟ್ಟಿ ಬರುವ ಮಕ್ಕಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾನೆಲ್ಲ ರಾಜಕೀಯ ಪಕ್ಷಗಳಿಗೆ, ಎಲ್ಲ ಸಾಮಾಜಿಕ ಮುಖಂಡರುಗಳಿಗೆ ನನ್ನನ್ನು ಕೂಡ ಸೇರಿಸಿ ನಾನು ಹೇಳಿದಿಷ್ಟೇ, ನಾವು ಆಡುವ ಪ್ರತಿಯೊಂದು ಮಾತು ನಮ್ಮ ಜಿಲ್ಲೆಯನ್ನು ಒಗ್ಗಟ್ಟುಗೊಳಿಸುವಂಥ ಮಾತು ಇವತ್ತು ಆಗಬೇಕು. ನಮ್ಮ ಜಿಲ್ಲೆಗೆ ಗೌರವ ತರುವಂಥ ಮಾತು ಆಗಬೇಕಂತೇಳಿ ನಾನು ಎಲ್ಲರಿಂದ ಕಳಕಳಿ ನಾನು ವಿನಂತಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಸುರತ್ಕಲ್ನಲ್ಲಿ ಸ್ವಶಾಂತಿ ಮರ್ಡರ್ ಆದಾಗಲೇ ಎಲ್ಲರಿಗೂ ಕೂಡ ಇವತ್ತು ವಿಚಾರ ಪೊಲೀಸ್ ಒಂದು ಪ್ರತಿಕಾರ ಆಗ್ತದೆ ಎಂಬ ವಿಚಾರ ಎಲ್ಲ ಕಡೆ ದಟ್ಟವಾಗಿತ್ತು. ಈ ಮಧ್ಯೆ ಬೇರೆ ಬೇರೆ ದ್ವೇಷ ಭಾಷಣವನ್ನು ಅಥವಾ ಪ್ರೊವೊಕೇಟಿವ್ ಇವತ್ತು ಪ್ರೇರೇಪಿಸುವಂಥ ಮಾತುಗಳು ವಿಚಾರ ಕೂಡ ಬಂತು. ಇದರಿಂದ ಆಗ ಪೊಲೀಸ್ ಕೂಡ ಅಸಹಕಾರಿ ಸುಮ್ಮನೆ ಕೂತ್ಕೊಂಡ್ರು. ಏನೊಂದು ಪ್ರತಿಕಾರ ಹಾಗೆ ಆಗ್ತದೆ ಅಂತ ಎಲ್ಲರಿಗೂ ಕೂಡ ಇಲಾಖೆ ಕೂಡ ಗೊತ್ತಿತ್ತು, ಎಲ್ಲರಿಗೂ ಕೂಡ ಒಂದು ದಟ್ಟವಾದ ಒಂದು ವಿಚಾರ ಇತ್ತು. ಆದರೆ ಈ ರೀತಿ ನಮ್ಮ ಜಿಲ್ಲೆಗೆ ಒಂದು ವಿಶ್ವಾಸವಂತ ಮತ್ತು ಸಹೋದರತೆಯ ಮತ್ತು ಪ್ರೀತಿ ವಿಶ್ವಾಸ ಒಂದು ಸಮಾಜ ಏನಿದೆಯಾ ಅದಕ್ಕೆ ಕಪ್ಪು ಚುಕ್ಕೆ ಬರುವಂತಹ ರೀತಿ ಆಗ್ತದೆ ಅಂತ ಯಾರಿಗೂ ಎನಿಸಿರಲಿಲ್ಲ. ಯಾಕೆಂದರೆ ಒಟ್ಟಿಗೆ ಆಟ ಆಡ್ತಾ ಇದ್ದವರು ಯುವಕರು, ಪ್ರತಿಯೊಂದು ಇಡೀ ಕುಟುಂಬಕ್ಕೆ ಪರಿಚಯ ಇದ್ದವನೇ, ನಮ್ಮ ಮನೆಗೆ ಸಹಾಯ ಬೇಕಂತ ಹೇಳಿಕೊಂಡು ಮನೆಗೆ ಸಹಾಯಕ್ಕೆ ಕರೆಸಿ ಅವನೊಂದು ಕೆಲಸ ಮಾಡಿಸಿ ಅವನು ಒಂದು ಅವನ ವೇತನವನ್ನು ಕೇಳಿದಾಗ ಅದೇ ಎಲ್ಲಿ ಮನೆಗೆ ಬಂದು ಸಹಾಯ ಮಾಡಿದ್ದಾನೆ, ಎಲ್ಲಿ ಅವನು ಚಿರಪತಿ ಬಂದು ಒಟ್ಟಿಗಿದ್ದಾರೆ ಇಷ್ಟು ವರ್ಷದಿಂದ, ಆ ವಿಶ್ವಾಸದಿಂದ ಮತ್ತು ಸೌಹಾರ್ದ ಏನು ಇದಿತ್ತ ಬಹುಶಃ ಆಗಲೇ ಅದನ್ನು ಕೊಲೆ ಮಾಡೋದಾದರೆ ಏನು ವಿಶ್ವಾಸ ಮತ್ತು ಸೌಹಾರ್ದ ಸಮಾಜ ನಮ್ಮ ಪರಸ್ಪರ ಏನಿತ್ತು ಗ್ರಾಮೀಣ ಮಟ್ಟದಲ್ಲಿ
ಅದಕ್ಕೆ ದೊಡ್ಡ ಕಪ್ಪು ಚುಕ್ಕಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವುದು. ಆದ ಕಾರಣ ಯಾವುದೇ ಎಲ್ಲ ಕೇಸ್ಗಳು ಅದು ಫಸ್ಟ್ ನಡೆದಂಥ ಆ ಒಂದು ಅಶ್ರಫ್ ನಮ್ಮ ಮಾಬ್ಲಿಂಗ್ ಕೇಸ್ ಇರಲಿ ಉಡುಪು, ನಂತರ ಬಂದ ಸುಹಾಸ್ ಶೆಟ್ಟಿಯವರ ಮರ್ಡರ್ ಇರಲಿ, ಮತ್ತು ಈ ಕೇಸ್ ರೆಹಮಾನ್ ಮತ್ತು ಇನ್ನೊಂದು ಶಾಪ್ ಎಲ್ಲ ಆರೋಪಿಗಳಿಗೆ ಎಲ್ಲರೂ ಕೂಡ ಅವರನ್ನು ಸಮಾಜದಿಂದ ದೂರ ಇಡಬೇಕು. ಅವ್ರಿಗೆ ಯಾರು ಕೂಡ ಈ ರೀತಿ ಮಾಡೋರಿಗೆ ಯಾರು ಕೂಡ ಸಹಕಾರ ಕೊಡಬಾರ್ದು. ಅದು ಅಡ್ವೊಕೇಟಿಂದ ಹಿಡಿದು ಕೋರ್ಟಿಂದ ಹಿಡಿದು ಸಮಾಜ ಚಿಂತನೆ ಉಳ್ಳವರು ಹಿಡಿದು ಎಲ್ಲರೂ ಕೂಡ ಅದರ ಮಾಧ್ಯಮದಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅಂಥ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗಲಿ ಮತ್ತು ದ್ವೇಷದ ಕೊಲೆ, ರಿವೆಂಜ್ ಮರ್ಡರ್ ಎಲ್ಲ ಕೂಡ ಇಲ್ಲಿ ಸ್ಟಾಪ್ ಆಗಬೇಕು ಹೇಳಲಿಕ್ಕೆ ಬಯಸ್ತೇನೆ. ನಾವು ಜಿಲ್ಲೆ ಇವತ್ತು ಸಮರ್ಪಕ ಮುಂದೆ ಹೋಗಬೇಕಾದ್ರೆ ನಾವು ರಿವೆಂಜ್ ಮರ್ಡ್ರಿಂದ ನಾವು ಸರೆಂಡರ್ ಪೊಲಿಟಿಕ್ಸಿಂದ ಎಲ್ಲರೂ ಕೂಡ ದೂರ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಮ್ಮ ಜಿಲ್ಲೆಯ ಸೌಹಾರ್ದ ಮತ್ತು ಅಭಿವೃದ್ಧಿ ನಮಗೆ ಮುಖ್ಯ ಅಂತ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು. ಈಗ ಇದಕ್ಕೆ ಅಂದರೆ ಹೇಳ್ತಿರೋದು ನೀವು ಸಪೋರ್ಟ್ ಮಾಡಬೇಡಿ. ಹಾಗೆ ಈಗ ನಮ್ಮ ನ್ಯಾಯ ಇದರಲ್ಲಿ